ಹಬ್ಬಗಳು ಎಂದರೇನು? ಹಬ್ಬಗಳು ತುಂಬ ವಿಶೇಷವಾದ ಸಂತೋಷದ ದಿನಗಳು. ಇದು ನಮ್ಮ ಕುಟುಂಬದ ಎಲ್ಲರಿಗೂ ಮತ್ತು ನಮ್ಮ ಎಲ್ಲಾ ಸ್ನೇಹಿತರಿಗೂ ಒಂದು ದೊಡ್ಡ ಪಾರ್ಟಿ ಇದ್ದ ಹಾಗೆ. ಈ ದಿನಗಳಲ್ಲಿ ನಾವು ಒಟ್ಟಿಗೆ ಆಚರಿಸುತ್ತೇವೆ, ಅಂದರೆ ನಾವು ಬಹಳಷ್ಟು ಸಂತೋಷ ಮತ್ತು ಖುಷಿಯನ್ನು ಹಂಚಿಕೊಳ್ಳುತ್ತೇವೆ. ಹಬ್ಬಗಳ ಸಮಯದಲ್ಲಿ ನಾವು ಏನು ಮಾಡುತ್ತೇವೆ? ಓಹ್, ನಾವು ಅನೇಕ ರೋಮಾಂಚಕಾರಿ ಕೆಲಸಗಳನ್ನು ಮಾಡುತ್ತೇವೆ. ಮೊದಲು ನಾವು ಹೊಸ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತೇವೆ. ನಿಮಗೆ ಹೊಸ ಡ್ರೆಸ್ ಮತ್ತು ಶರ್ಟ್ಗಳನ್ನು ಹಾಕಿಕೊಳ್ಳುವುದೆಂದರೆ ಇಷ್ಟ ತಾನೇ? ನಂತರ ನಮ್ಮ ಮನೆಯನ್ನು ಸುಂದರವಾಗಿ ಕಾಣುವಂತೆ ಅಲಂಕರಿಸುತ್ತೇವೆ. ನಾವು ನೆಲದ ಮೇಲೆ ಗಾಢವಾದ ಬಣ್ಣದ ಪುಡಿಗಳಿಂದ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸುತ್ತೇವೆ. ಪುಟ್ಟ ನಕ್ಷತ್ರಗಳಂತೆ ಮಿನುಗುವ ದೀಪಗಳನ್ನು ನೇತು ಹಾಕುತ್ತೇವೆ ಮತ್ತು ಹೂವುಗಳನ್ನು ಹಾಕುತ್ತೇವೆ. ನನ್ನ ಮನೆಯ ಹಿರಿಯರು ಇದನ್ನು ಮಾಡಲು ನನಗೆ ಸಹಾಯ ಮಾಡುತ್ತಾರೆ ಮತ್ತು ಇದು ತುಂಬಾ ಮಜವಾಗಿರುತ್ತದೆ. ನಮ್ಮ ಅಡುಗೆ ಮನೆಯು ತುಂಬಾ ಬ್ಯುಸಿಯಾಗಿರುತ್ತದೆ. ಅಮ್ಮ ಮತ್ತು ಅಜ್ಜಿ ರುಚಿಕರವಾದ ಸಿಹಿ ತಿಂಡಿಗಳನ್ನು ಮತ್ತು ವಿಶೇಷ ತಿಂಡಿಗಳನ್ನು ತಯಾರಿಸಿ ಅಡುಗೆ ಮಾಡುತ್ತಾರೆ. ನಾವೆಲ್ಲರೂ ಒಟ್ಟಿಗೆ ಕುಳಿತು ಒಂದು ದೊಡ್ಡ ಸಂತೋಷದ ಊಟವನ್ನು ಮಾಡುತ್ತೇವೆ. ಬೇರೆ ಬೇರೆ ಹಬ್ಬಗಳು, ಒಂದೇ ಸಂತೋಷ. ನಮ್ಮ ಸ್ನೇಹಿತರು ಮತ್ತು ನೆರೆಹೊರೆಯವರು ಆಚರಿಸುವ ಅನೇಕ ವಿಭಿನ್ನ ಹಬ್ಬಗಳಿವೆ. ಬೆಳಕಿನ ಹಬ್ಬವಾದ ದೀಪಾವಳಿಯ ಸಮಯದಲ್ಲಿ ನಾವು ನಮ್ಮ ಮನೆಯ ಸುತ್ತಲೂ ದೀಪ ಎಂದು ಕರೆಯಲ್ಪಡುವ ಅನೇಕ ಸಣ್ಣ ದೀಪಗಳನ್ನು ಹಚ್ಚುತ್ತೇವೆ. ರಾತ್ರಿಯಲ್ಲಿ ಇಡೀ ಮನೆ ಹೊಳೆಯುತ್ತದೆ. ನಾವು ಆಕಾಶದಲ್ಲಿ ವೂಶ್ ಮತ್ತು ಬ್ಯಾಂಗ್ ಎಂದು ಶಬ್ದ ಮಾಡುವ ಬಣ್ಣ ಬಣ್ಣದ ಪಟಾಕಿಗಳನ್ನು ಸಹ ಸಿಡಿಸುತ್ತೇವೆ. ಪವಿತ್ರ ರಂಜಾನ್ ತಿಂಗಳ ನಂತರ ನಮ್ಮ ಮುಸ್ಲಿಂ ಸ್ನೇಹಿತರು ಈದ್ ಅನ್ನು ಆಚರಿಸುತ್ತಾರೆ. ಅವರು ಪ್ರಾರ್ಥನೆ ಮಾಡಲು ಹೋಗುತ್ತಾರೆ, ಎಲ್ಲರಿಗೂ ಈದ್ ಮುಬಾರಕ್ ಎಂದು ಹಾರೈಸುತ್ತಾರೆ ಮತ್ತು ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ರುಚಿಕರವಾದ ಆಹಾರವನ್ನು ಹಂಚಿಕೊಳ್ಳುತ್ತಾರೆ. ಮತ್ತು ಡಿಸೆಂಬರ್ನಲ್ಲಿ ನಾವು ಕ್ರಿಸ್ಮಸ್ ಆಚರಿಸುತ್ತೇವೆ. ಇದು ಯೇಸು ಕ್ರಿಸ್ತನ ಹುಟ್ಟುಹಬ್ಬ. ಜನರು ಸುಂದರವಾದ ಕ್ರಿಸ್ಮಸ್ ಮರವನ್ನು ಅಲಂಕರಿಸುತ್ತಾರೆ. ಕ್ಯಾರೋಲ್ಸ್ ಎಂಬ ಸಂತೋಷದ ಹಾಡುಗಳನ್ನು ಹಾಡುತ್ತಾರೆ ಮತ್ತು ಉಡುಗೊರೆಗಳನ್ನು ಹಂಚಿಕೊಳ್ಳುತ್ತಾರೆ. ಪ್ರತಿ ಹಬ್ಬದಲ್ಲೂ ನಾವು ಹಾಡುತ್ತೇವೆ, ಕುಣಿಯುತ್ತೇವೆ ಮತ್ತು ಆಟಗಳನ್ನು ಆಡುತ್ತೇವೆ. ನಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ನಾವು ನಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರನ್ನು ಭೇಟಿ ಮಾಡುತ್ತೇವೆ. ಆದ್ದರಿಂದ ಹಬ್ಬಗಳು ಸಂತೋಷವಾಗಿರಲು, ಒಳ್ಳೆಯ ಆಹಾರವನ್ನು ತಿನ್ನಲು, ಹೊಸ ಬಟ್ಟೆಗಳನ್ನು ಧರಿಸಲು ಮತ್ತು ನಾವು ಪ್ರೀತಿಸುವ ಜನರೊಂದಿಗೆ ಸಮಯ ಕಳೆಯಲು ಇರುವ ವಿಶೇಷ ದಿನಗಳು. ನಿಮಗೆ ಹಬ್ಬಗಳು ತುಂಬಾ ಇಷ್ಟ ತಾನೇ?